ನನ್ನ ಪರಿಸ್ಥಿತಿ ಹೆಂಗಾಗ್ಬಿಟ್ಟೈತಪ್ಪ ಅಂದ್ರೆ ಬಿಸಿ ತುಪ್ಪ ಉಗುಳಿದ್ರು ಸುಡುತ್ತೆ, ನುಂಗಿದ್ರು ಸುಡುತ್ತೆ. ಬಟ್ ಅವ್ರನ್ನ ಮರೆಯಕ್ಕೂ ಆಗ್ತಾ ಇಲ್ಲ, ಮಾತಾಡ್ಸಕ್ಕೂ ಆಗ್ತಾ ಇಲ್ಲ. ಏನ್ ಮಾಡೋದು ಭಗವಂತ? ಯಾಕೆ ಇಷ್ಟೊಂದು ನನಗ್ ಪರೀಕ್ಷೆ ಮಾಡ್ತಾ ಇದ್ವಿ? ಭಗವಂತ ಪರೀಕ್ಷೆ ಮಾಡ್ತಾ ಇರೋದು ನಿನ್ನಲ್ಲಪ್ಪ ತಂದೆ, ನಿನ್ನಲ್ಲ, ನಮ್ಮನ್ನ. ನಮಗೆ ಎಷ್ಟು ತಾಳ್ಮೆ ಇದೆ ಜೀವನದಲ್ಲಿ, ನಾವೆಷ್ಟು ಖಾಲಿ ಕೂತಿದೀವಿ ನೀನ್ ವಿಡಿಯೋಸ್ ನೋಡ್ಕೊಂಡು ಅಂತ ದೇವ್ರು ನಮ್ಮನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ. ಸಾಕಾಗಿ ಹೋಗ್ಬಿಟ್ಟಿದೆ ಗುರು ಈ ಅಪ್ಪಂದು. ಏನ್ ಈ ಅಪ್ಪ ಹೇಳ್ತಾನೆ ನನ್ಗೆ ಟ್ರೋಲ್ ಮಾಡ್ತಾರೆ, ಅದು ಮಾಡ್ತಾರೆ. ನಾನು ಅನ್ಕೊಂತ ಇದ್ದೆ ಪಾಪಚ್ಚಿ ಏನೋ ಹುಡ್ಗಿ ಕೈ ಕೊಟ್ಟಿರ್ತಾಳೆ, ಹೋಗ್ಲಿ ಏನಕ್ಕೆ ಈ ತರ ಬೈತಾರೆ ಅಂತ ನಾನು ಅನ್ಕೊಂತ ಇದ್ದೆ. ಆದ್ರೆ ಈ ಪುಣ್ಯಾತ್ಮ ಲವ್ ಮಾಡ್ತಿರೋದು ಹುಡ್ಗಿನಲ್ಲ ಗುರು, ಹುಡ್ಗನ್ನ. ಹೆಂಗ್ ಆಗೋಗ್ಬಿಟ್ಟಿದೆ ಇವಾಗ ಅಂತಂದ್ರೆ, ಇವಾಗ ನನ್ ಮುಂದೆ ಯಾರಾದ್ರೂ ಬರ್ತಾರೆ ಹುಡುಗರು ಅಂತಂದ್ರೆ ಅವ್ನು ಹುಡ್ಗ ಅಂತ ನೋಡಲ್ಲ, ಇವ್ನು ಹುಡ್ಗನ ಅಥವಾ ಹುಡ್ಗಿನ, ಇವನು ಬೇರೆ ತರನ. ಇದೇ ಫೀಲಿಂಗ್ ಬರ್ತಿದೆ ನನಗೆ, ಇದೇ ಫೀಲಿಂಗ್ ಬರ್ತಿದೆ. ಯಾವ್ದಾದ ಒಂದು ಹುಡ್ಗನ್ ನೋಡ್ಬಿಟ್ರೆ ಆ ರೇಂಜ್ಗೆ ಆಡ್ತಾವ ಇವು ಗುರು. ಪ್ರಾಣಿಗಳ ಹತ್ರನೂ ಫೀಲಿಂಗ್ಸ್ ಇರುತ್ತೆ, ಮನುಷ್ಯ ಹತ್ರನೂ ಫೀಲಿಂಗ್ಸ್ ಇರುತ್ತೆ. ಯಾವ ಫೀಲಿಂಗ್ಸ್ ತಪ್ಪಲ್ಲ, ಬಟ್ ಅದಕ್ಕೇನು ಒಂದು ರೆಸ್ಪೆಕ್ಟ್ ಇರ್ಬೇಕು. ತಗೊಂಬಂದ್ ಸೋಷಿಯಲ್ ಮೀಡಿಯಾಗ ಹಿಂಗ್ ಅರಿಬಿಟ್ರೆ ಹೆಂಗ್ರೋ ಕತೆ. ನಿಮ್ಮದೆಲ್ಲ ನೋಡ್ಕೊಂಡು ನಾವ್ ಯಾಕಿರ್ಬೇಕು? ನಿಮ್ಮದೆಲ್ಲ ಫಸ್ಟ್ ಆಫ್ ಆಲ್ ಯಾಕೆ ವಿಡಿಯೋಸ್ ನೋಡ್ಬೇಕು ಗುರು? ಲೈಫಲ್ಲಿ ಇರೋ ಪ್ರಾಬ್ಲಮ್ಸೇ ಸಾಕಾಗೋಗ್ಬಿಟ್ಟಿದೆ ಜೀವನ. ಏನೋ ಒಂದ್ 2 ನಿಮಿಷ ರಿಲೀಸ್ ಮಾಡೋಣ, ಒಂದ್ ನೆಮ್ಮದಿ ಸಿಗುತ್ತೆ. ನಮ್ಮನ್ ಫಾಲೋ ಮಾಡೋರ್ಗುನು ಹಿಂಸೆ ಕೊಡಬಾರ್ದು ಅಂತ ಏನೋ ಒಂದ್ ವಿಡಿಯೋಸ್ ಏನೋ ಮಾಡ್ಕೊಂಡು ಇರ್ತೀವಿ. ನಿಮ್ಗಳ ಕಾಟಗಳು ಎಷ್ಟು ಜಾಸ್ತಿ ಆಗ್ಬಿಟ್ಟಿದೆ ಅಂತಂದ್ರೆ ನೆಮ್ಮದಿನೇ ಇಲ್ಲ. ಇರೋ ಬೇಜಾರು, ನೋವು, ಕಷ್ಟಗಳ ಜೊತೆ ನಿಮ್ಗಳ್ದು ಸೇರ್ಕೊಂಡು ದೇವ್ರಾಣೆಗೂ ನಿಜವಾಗ್ಲೂ ಒಂದು ತೊಟ್ಟು ವಿಷಯ ಕೊಟ್ಬಿಟ್ರೆ ಕುಡಿದು ಸಸೋಗ್ಬಿಡೋಣ ಅನ್ನೋಷ್ಟು ಬೇಜಾರು ಹೋಗ್ಬಿಟ್ಟಿದೆ. ದಯವಿಟ್ಟು ಈ ವಿಡಿಯೋಗಳು ಮಾಡೋದು ನಿಲ್ಲಿಸ್ರಪ್ಪ ತಂದೆ. ಯಾವ್ದಾರ ಒಂದು ಚೆನ್ನಾಗಿರೋ ವಿಡಿಯೋಸ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ, ನಾವು ಲೈಕ್ ಮಾಡ್ತೀವಿ, ನಾವು ಫಾಲೋ ಮಾಡ್ತೀವಿ. ಈಗ ಯಾವುದೋ ಜಾತ್ರೆ ತರ ಬರ್ತಾನೆ ಅಪ್ಪ, ಸಾಕಾಗಿ ಹೋಗ್ಬಿಟ್ಟಿದೆ ನನ್ಗಂತೂ. ಎಷ್ಟು ಫ್ರಸ್ಟ್ರೇಷನ್ ಆಗ್ತಿದೆ ನನಗೆ ಅಂತಂದ್ರೆ, ನನ್ನ ಫಾಲೋವರ್ಸಿಗೆ ಗೊತ್ತಿರಬೇಕು ಈ ತರ ರೇಣು ವಿಡಿಯೋ ಮಾಡೋದೇ ಇಲ್ವಲ್ಲ, ಏನಕ್ಕೆ ಮಾಡ್ತಿದ್ದಾರೆ ಅಂತ. ಅಷ್ಟು ಬೇಜಾರಾಗೋಗ್ಬಿಟ್ಟಿದೆ ನನಗೆ, ತಡ್ಕೊಳಕ್ ಆಗ್ತಿಲ್ಲ. ಈ ಅಪ್ಪಂದು ಕಾಟ ಒಂದೊಂದಲ್ಲ, ತಿಂದಿದ್ದು, ಏಲಿದ್ದು, ಮಲಗಿದ್ದು ಎಲ್ಲಾನು ಹೇಳ್ತಾನೆ. ಅವ್ನ್ ಯಾವನ್ಗೋ ಹೇಳ್ತಾನೆ, ನೀನ್ ನನ್ಗ್ ಬಾ, ಅವ್ನ್ ಅಪ್ಪ ತಂದೆ ಯಾವನಪ್ಪ ಇವನ್ನ ಲವ್ ಮಾಡ್ತಾರನೋ ದಯವಿಟ್ಟು ಒಂದ್ ಲೈಫಿಗೆ ಬಂದು ಅಥವಾ ಒಂದ್ ಮೆಸೇಜ್ ಮಾಡಿ, ಒಂದ್ ಕಾಲ್ ಮಾಡಿ ಒಂದು ಕ್ಲಾರಿಟಿ ಕೊಟ್ಬಿಟ್ಟು ದಯವಿಟ್ಟು ಅವ್ನ್ ವಿಡಿಯೋ ಸ್ಟಾಪ್ ಮಾಡಿಸಿ. ನಮ್ ಕೈಲಂತೂ ನೋಡಕ್ ಆಗ್ತಿಲ್ಲ, ನಿನ್ ಕಾಲಿಗೆ ಬೀಳ್ತೀನಿ. ಈ ಅಪ್ಪನ ಫಸ್ಟ್ ವಿಡಿಯೋ ಸ್ಟಾಪ್ ಮಾಡಿಸಿ, ಸಾಕಾಗಿ ಹೋಗ್ಬಿಟ್ಟಿದೆ.